ಮಂಜು ಸರ್, ನಿಮ್ಮೊಟ್ಟಿಗೆ ಮಾತಾಡ್ತಾ ನನಗೆ ಮತ್ತೊಂದು ವಿಷಯ ನನ್ನ ನೆನಪಿಗೆ ಬರ್ತಾ ಇದೆ. ಮೈಸೂರು ಮಹಾನಗರ ಪಾಲಿಕೆಯ ಪೌರ ಕಾರ್ಮಿಕರ ಮಕ್ಕಳುಗಳಿಗೆ ಒಂದು ಕಾರ್ಯಕ್ರಮ ಆಗಿತ್ತು. ಪುನಃ ಅದು ಬೇರೆ ಬೇರೆ ರೂಪುರೇಷೆಗಳನ್ನ ಪಡ್ಕೊಳ್ತು. ಅದರಲ್ಲಿ ನಿಮ್ಮ ತರಬೇತಿಯ ಪಾತ್ರ ಕೂಡ ಇದೆ ಅಂತ, ಅದ್ರ ಬಗ್ಗೆ ಮಾತಾಡ್ಬೋದಾ? ಹೌದು ಸರ್. ಈಗ ಏನಾಗಿತ್ತಂದರೆ, ನಾವು ಕಾಮನ್ನಾಗೆ ನಾವು ಹೊರಗಡೆ ಹೋಗಿ ಎಲ್ಲ ಕಡೆನೂ ಕಾರ್ಯಕ್ರಮಗಳು ಮಾಡ್ಕೊ ಬರ್ತಿರ್ತೀವಿ. ಈಗ ನಮ್ಮ ಕಾಲೋನಿಗಳಲ್ಲಿ ಮೈಸೂರಲ್ಲಿ ಕನಿಷ್ಠ ಅಂದರೂ ಒಂದು 25ರಿಂದ 30 ಕಾಲೋನಿ ಇದೆ ಸಿಟಿಯಲ್ಲೇ. ಹೆಸರಿಸ್ಬೋದ ಯಾವ ಏರಿಯಾ ಅಂತ? ಇದೆ ಸರ್, ತುಂಬ ಇದೆ. ಅದನ್ನು ಹೇಳ್ಬೋದು. ಮೂಲ ಬಂದು ಅಶೋಕಪುರಮಿಂದನೇ ನಾವು ಅಂಬೇಡ್ಕರ್ ಕಾಲೋನಿ ಅಂತಿದೆ ಅಶೋಕಪುರಮಲ್ಲಿ, 13ನೇ ಕ್ರಾಸಲ್ಲಿದೆ. ಆ ಕಾಲೋನಿಯಿಂದನೇ ಎಲ್ಲ ಕಡೆಗೂ ವಿಸ್ತಾರ ಆಗಿರೋದು. ಕಾಲೋನಿಗಳಲ್ಲಿ ಜನಸಂಖ್ಯೆ ಹೆಚ್ಚಾಗ್ತಾ ಎಲ್ಲ ಕಡೆಗೂ ವಿಚಾರ. ಬಿ ಕೆರೆ ಅಂತ ಇರುತ್ತೆ, ಮತ್ತು ಗಾಂಧಿನಗರ ಇದೆ, ಭಾರತ್ ನಗರ ಇದೆ, ಸಿಲ್ಕ್ ಫ್ಯಾಕ್ಟ್ರಿ ಇದೆ, ಧರ್ಮಸಿಂಗ್ ಕಾಲೋನಿ, ಅರ್ಸು ಕಾಲೋನಿ, JP ನಗರ, ತುಂಬ ಕಾಲೋನಿಗಳವೆ. ಗೋಕುಲಂ ಇದೆ, ಕುಂಬಾರಕೊಪ್ಪಲ್ ಇದೆ. ಅಂದರೆ ವಿಸ್ತಾರ ಆಗಿದೆ ಮೈಸೂರಿನಲ್ಲಿ, ಕಾರ್ಮಿಕರ ವಿಸ್ತಾರ ಆಗಿದೆ. ಅದರಲ್ಲಿ ವಿಶೇಷವಾಗಿ ನಮ್ಮಲ್ಲಿ ಏನಂತಂದರೆ ಒಂದು 300ರಿಂದ 400 ಕಲಾವಿದರಿದ್ವಿ, ನಗಾರಿ ನುಡಿಸುವಂಥ ಕಲಾವಿದರೆ. ಈಗ ಸೆಕೆಂಡ್ ಟರ್ಮ್ ಏನಾಯಿತು, ನಾವು ಪಂಜಿನ ಕವೈತಿಯಲ್ಲಿ ಏಕಕಾಲಕ್ಕೆ 150 ನಗಾರಿ ನುಡಿಸಿದ್ವಿ. ಏಕಕಾಲಕ್ಕೆ 150 ನಗಾರಿ ಜುಗುಳು ಬಂದಿ ಅಂತ ವೇದಿಕೆ ಮೇಲೆ, ಅಂದರೆ ಫೀಲ್ಡು ನಮಗೆ ಅನ್ನೋದನ್ನೇ ಒಂದು ಫೀಲ್ಡ್ ಕೊಟ್ಟಿದ್ರು. ಅದನ್ನು ಮಾಡಿದಾಗ 150 ನಗಾರಿ ಒಂದೂವರೆ ನಿಮಿಷ ಅಷ್ಟೇ ಟೈಮ್ ಕೊಟ್ಟಿರೋದು. ಜುಗಲ್ಬಂದಿ ಅಂದರೆ ಡೊಳ್ಳು ಒಂದಿತ್ತು, ಡೊಲ್ಲೊಂದು 100 ಇತ್ತು, ನಮ್ದೊಂದು 150 ಡೊಳ್ಳು 150 ನಗಾರಿ ಆಪೋಸಿಟು. ಈಗ ಅದನ್ನು ಒಂದು ಕೊರಿಯೋಗ್ರಫಿ ಮಾಡಿ ಎರಡೂ ಸೇರಿ ಎಷ್ಟು 7 ನಿಮಿಷಕ್ಕೆ ಎಂಟ್ರಿ ಎಕ್ಸಿಟ್ ಕಾರ್ಯಕ್ರಮ. ಅದು ಅಲ್ಲಿ ಪಂಚಾಯತಿ ಕವಾಯಿತು ಆಪೋಸಿಟ್ ಬನ್ನಿ ಮಂಟಪ ಒಳಗಡೆಗೆ. ಅದು 150 ಅಂದರೆ ಏನು ಹುಡುಗಾಟನ ಸರ್ ಅದು? ಅಂದರೆ ನಾನು ಊಹೆ ಮಾಡ್ಕೊಳ್ತಾ ಇದ್ದೀನಿ ಹಿಂಗಿರ್ಬೋದು. 150 ಡೊಳ್ಳು 150 ನಗಾರಿ ಅಂದರೆ ಸದ್ದು ಹಿಂಗಾಗಿರ್ಬೋದು, ಏನು ಕೇಳಿಸಿರ್ಬೋದು ಅಲ್ಲಿ. ಆದರೆ ನಮಗೂ ಏನಾಗ್ತಿತ್ತು, ಇಲ್ಲಿ ನುಡಿಸೋ ಸೌಂಡು ಒಂದು 10 ಕಿಲೋಮೀಟರ್ ಹೊರಗಡೆ ಕೇಳಿಸ್ತಿತ್ತು ಆಗ. ಅಂದರೆ ನನಗೆ ಉತ್ತರ ಕೊಡಿ, ಮೈಸೂರಿನಲ್ಲಿ ಅಷ್ಟು ನಗಾರಿ ಕಲಾವಿದಿದ್ದಾರಾ? ಹೌದು. ಈಗ ನಮ್ಮಲ್ಲೇ ಒಂದು 250 ನಗಾರಿ ಇದೆ. ಓ ಸರಿ ಬಿಡಿ, ಸರಿ. ಈಗ ನಾವು ಏಕಕಾಲಕ್ಕೆ 50 ಜನ 100 ಜನ ಈ ರೀತಿ ಎಲ್ಲ ಹೋಗ್ತಾನೆ ಇರ್ತೀವಿ. ಅಂದರೆ ಅಷ್ಟೊಂದು ಡಿಮ್ಯಾಂಡ್ಸ್ ಇರೋದು ನಗಾರಿಗೆ. ಆ ಪಂಜಿನ ಕವಾಯಿತಿಯಲ್ಲಿ ಮಾಡಿದ್ದಂಥ ಕಾರ್ಯಕ್ರಮನೂ ತುಂಬ ಚೆನ್ನಾಗಿತ್ತು. ಅದಾದ ನಂತರನೂ ಸೆಕೆಂಡ್ ಟರ್ಮ್ ಕೊಟ್ಟರು ಅವಕಾಶ ಅಲ್ಲೇ. ಅಂದರೆ ಮಾಡಿ ತುಂಬ ಚೆನ್ನಾಗಿತ್ತು. ಚರ್ಮವಾದ್ಯಗಳು ಅಲ್ಲಿಗೆ ಉಪಯೋಗಿಸ್ತಾನೆ ಇರಲಿಲ್ಲ. ಯಾವುದೋ ಸುಗಮ ಸಂಗೀತನೋ ಮತ್ತು ಒಂದು ಡ್ಯಾನ್ಸೋ ಏನೋ ಒಂದು ಮಾಡೋರು. ಈ ಒಂದು ವಾದ್ಯ ಹೋದ್ಮೇಲೆ ಜಾನಪದಕ್ಕೆ ತುಂಬ ವ್ಯಾಲ್ಯೂ ಇತ್ತು. ಆ ಪ್ಲೇಸ್ಮೆಂಟು ತುಂಬ ಬೇಕಾಗಿತ್ತು. ಅದನ್ನು ಮಾಡ್ತಾ ಬಂದ್ವಿ. ಆ ನಂತರ ತಾವು ಹೇಳಿದಾಗೆ ಈಗ ಪೌರ ಕಾರ್ಮಿಕರ ಮಕ್ಕಳು ಕಾಲೋನಿಗಳಲ್ಲಿ ಇರ್ತೀವಲ್ಲ, ಕಾಲೋನಿಗಳಲ್ಲಿ ಇರುವಂಥ ಮಕ್ಕಳು ಏನಾಗ್ತಿತ್ತು ಅಂದರೆ, ಒಂದು ಸಣ್ಣ ಪುಟ್ಟ ಬೇರೆ ಬೇರೆ ವ್ಯವಸ್ಥೆಗಳಿಗೆ ಬದಲಾವಣೆಗಳು ಆಗುತ್ತಾರಂತ ಹೇಳಿ ಅವ್ರನ್ನೆಲ್ಲ ಒಂದು ಕಡೆ ಕೂಡಿಸಿ ಅವ್ರಿಗೆ ಅರಿವು ಮೂಡಿಸುವಂಥ ಕೆಲಸ 2014ರಲ್ಲಿ 14 ಏನಾಗಿತ್ತು ಅಂದರೆ, ಮೈಸೂರು ನಗರ ಅತ್ಯಂತ ಸ್ವಚ್ಛ ನಗರ ಪ್ರಪಂಚದಲ್ಲಿ ಅಂತ ಹೇಳಿ ಅನೌನ್ಸ್ ಆಯಿತು. ಹೌದು ಆಯ್ತಾ? ಹೌದು. ಆವಾಗ ಏನಾಗಿತ್ತು, ಈ ಸ್ವಚ್ಛ ಮಾಡಿದವರು ಯಾರು? ಪೌರ ಕಾರ್ಮಿಕರು. ಹೌದು. ಆದರೆ ವೇದಿಕೆ ಮೇಲೆ ಬಂದು ಪ್ರಶಸ್ತಿ ಪಡ್ಕೊಂಡಿದ್ದು, ಸನ್ಮಾನ ಪಡ್ಕೊಂಡಿದ್ದು ಎಲ್ಲ ಮೇಲ್ವರ್ಗದವರು, ರಾಜಕಾರಣಿಗಳು ಮತ್ತು ಅಧಿಕಾರಿ. ಅದರ ವಿರುದ್ಧ ಆದಂತಹ ಒಂದು ಸಣ್ಣ ಮಟ್ಟದ ಚಳವಳಿ ಅನ್ಬೋದನ್ನು, ಅವರಿರ್ತಕ್ಕಂಥ ಕಾಲೋನಿಗೆ ಹೋಗಿ ಅವ್ರಿಗೆಲ್ಲ ಹೂ ಹಾಕಿ ಒಂದು ಮಂತ್ರಿಯನ್ನ ಕರ್ಕೊಂಡು ಕಾಲೋನಿಗೆ ಬಂದು ಹೌದು ಒಂದು ನಡೀತು ಒಂದು ಕಾರ್ಯಕ್ರಮ. ಅದು ತುಂಬ ಚೆನ್ನಾಗಿ ನ್ಯೂಸ್ ಆಯಿತು ಮಾಧ್ಯಮಗಳಲ್ಲೆಲ್ಲ. ಅದರಲ್ಲಿ ನಿಮ್ಮ ಪಾತ್ರ ಇದೆ ಅಂತ ಕೇಳ್ಪಟ್ಟು ಅದ್ರ ಬಗ್ಗೆ ಕೇಳ್ತಾ ಇದ್ದೀನಿ ನಾನು. ಹೌದು ಸರ್, ನಿಜಾನೇ. ಈಗ ತಾವು ಹೇಳಿದಾಗೆ H. ಆಂಜನೇಯವರು ಮಿನಿಸ್ಟರ್ ಆಗಿದ್ರು, ಸಮಾಜ ಕಲ್ಯಾಣ ಇಲಾಖೆ ಮಿನಿಸ್ಟರ್ ಆಗಿದ್ರು. ಅವರು ಇದ್ದಾಗ ನಾವು ಒಂದಷ್ಟು ಜನ, ಅಂದರೆ ಒಂದು 500 ಜನ ಮಕ್ಕಳಿದ್ರು. ಆ ಮಕ್ಕಳನ್ನ ಒಂದೇ ಕಡೆ ಕೂಡಿಸೋದು ಕಷ್ಟ. ಅವ್ರ ಕಾಲೋನಿಗಳಿಂದ ಕರ್ಕೊಬರೋದು ಹೋಗೋದು. ಈಗ ನಮ್ಮದೇ ಒಂದು ಆದಂಥ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆ ಮೂಲಕ ಅದನ್ನು ಆಯೋಜನೆ ಮಾಡಿ, ಅದಕ್ಕೆ ಮೂಲ ಬಂದು ಕಪ್ಪಣ್ಣ ಸರ್ ಅವರ ಕೊಟ್ಟಂಥ ಪ್ಲಾಟ್ಫಾರ್ಮ್ ಅದು. ಅವ್ರ ಪ್ಲಾಟ್ಫಾರ್ಮ್ ಮುಖಾಂತರನೇ ನಾವು ಎಲ್ಲರನ್ನೂ ಮಕ್ಕಳನ್ನೆಲ್ಲ ಮಲ್ಲಕಂಬ ಮಾಡ್ತಿರ್ತೀವಿ, ನಗಾರಿ ಮಾಡಿದ್ವಿ, ಡ್ಯಾನ್ಸ್ ಮಾಡಿಸ್ತಿದ್ವಿ. ಹೆಣ್ಮಕ್ಳು ಇರ್ತಿದ್ರು. ಅವ್ರಿಗೆ 1 ತಿಂಗಳು ಕಾಲ ಕಂಪ್ಲೀಟಾಗಿ ಟ್ರೈನಿಂಗ್ ಮಾಡ್ತಿದ್ವಿ. 1 ತಿಂಗಳು ಟ್ರೈನಿಂಗ್ ಮಾಡಿ ಅವ್ರನ್ನ ಒಂದು 3-4 ವೇದಿಕೆಯಲ್ಲಿ ಕಾರ್ಯಕ್ರಮ ಮಾಡೋದು. ಇದಕ್ಕೆಲ್ಲ ನಿಮಗೆ ಸ್ಪಾನ್ಸರ್ಶಿಪ್ ಹೇಗೆ? ಸ್ಪಾನ್ಸರ್ ಆದರೆ ಏನಾಗ್ತಿತ್ತು, ಮೊದಲು ಮಾಡಿದಾಗ ಒಂದು ಸ್ವಲ್ಪ ಆಸಕ್ತಿ ಜಾಸ್ತಿ ಇತ್ತು. ಹೆಂಗೆ ಆಸಕ್ತಿ ಇತ್ತು ಅಂದರೆ, ನಮ್ಮವ್ರಿಗೆ ನಾವು ಮಾಡ್ಬೇಕು, ನಾವು ಮಾಡಲಿಲ್ಲ ಅಂದರೆ ಇನ್ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ.
ಈಗ ಅದರೆಲ್ಲ ಒಂದು ಸ್ವಲ್ಪ ಅನುಕೂಲವಾಗಿ ಸಮಾಜದಿಂದ ನೀವು ಒಂದಷ್ಟು ಪಡ್ಕೊಂಡಿದ್ದೀರಿ, ಅದನ್ನ ಸಮಾಜಕ್ಕೆ ಒಂದಷ್ಟು ಹಿಂತಿರುಗಿ ವಾಪಸ್ ಕೊಡೋಣ ಅನ್ನೋಂಥ ಒಂದು ಆಲೋಚನೆ. ಹೌದು, ಖಂಡಿತ. ಅದನ್ನು ನಾವು ಮಾಡ್ತಿದ್ದಾಗ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮ ಕಪ್ಪಣ್ಣ ಸರ್ ಅದಕ್ಕೆ ಕೈ ಜೋಡಿಸೋದಂತ ಕೆಲಸ ಇದೆ. ಅದ್ರ ಜೊತೆಯಲ್ಲಿ ಆಂಜನೇಯ ಸರ್ ಕೂಡ ಅವತ್ತಿನ ದಿನದಲ್ಲಿ ಒಂದಷ್ಟು ಅಂದರೆ ಈ ಒಂದು ಕಾನ್ಸೆಪ್ಟ್ ನೋಡಿ ಆಯ್ತು ಬಿಡ್ರಿ ಸರ್ಕಾರದಿಂದ ಕೊಡ್ಸೋಣ ಅಂತ ಕೂಡ ಅವರು ಕೂಡ ಅದು ಒಂದಷ್ಟು ಅನುದಾನ ಕೊಡಿಸಿದ್ರು. ನಾವು ಕೆಲಸ ಮಾಡಿದಾಗ ಎಲ್ಲೆಲ್ಲಿಂದ ಬರುತ್ತೋ ಅದನ್ನೆಲ್ಲ ಪಡ್ಕೊಂಡು ಮಕ್ಕಳಿಗೆ ಕರೆಕ್ಟ್ ಆದಂಥ ರೀತಿ ದಾರಿ ಹೋಗ್ತಿದ್ವಿ ಸರ್. ಅದರಲ್ಲಿ ವಿಶೇಷವಾಗಿ ತಾವು ಹೇಳಿದಂಗೆ ನಾವು ಇದರಲ್ಲಿ ಕಾರ್ಯಕ್ರಮ ಮಾಡಿದ್ವಿ, ಎಲ್ಲಿ ಕಲಾಮಂದಿರದಲ್ಲಿ ಕಾರ್ಯಕ್ರಮ ಮಾಡಬೇಕಾದಾಗ ಕಪ್ಪಣ್ಣ ಸರು ಅನೌನ್ಸ್ ಮಾಡ್ತಿದ್ರು. ಅಂದರೆ ಯಾವ ಅಧಿಕಾರಿನೂ ಬರಲಿಲ್ಲ. ನಾವು ಕಾರ್ಯಕ್ರಮ ಅಂತೂ ವಿಜೃಂಭಣೆ ತುಂಬ ಜೋರಾಗಿ ನಡೀತಿತ್ತು. ಕಲಾಮಂದಿರದಲ್ಲಿ ಫುಲ್ ಆಗೋಗಿತ್ತು. ಅಂದರೆ ದೊಡ್ಡ ಹಾಲು, ಎಲ್ಲ ಕಾರ್ಮಿಕರು ಮತ್ತು ಕಾಲೋನಿಯಲ್ಲಿ ಇರೋವಂಥ ಎಲ್ಲ ಜನನೂ ನಮ್ಮನ್ನ ತುಂಬ ಸ್ಪಂದಿಸ್ತಿದ್ರು. ನಮ್ಮೇಲೆ ಏನಾಗಿದೆ ಅಂದರೆ ಮಂಜು ಒಬ್ಬ ಬೆಳೀತಾನೆ ಬೆಳೀಲಿ ಅನ್ನೋವಂಥ ಕಾರಣದಲ್ಲಿ ಎಲ್ಲ ಬೆನ್ನು ತಟ್ಟೋರು. ಅಂದರೆ ಅಂತ ಈಗ ಮಂತ್ರಿನೋ ಅಥವಾ ಕಮಿಷನರು ಬರಲಿಲ್ಲ ಇವಾಗ ವೇದಿಕೆಗೆ ಅಂತಂದರೆ ಅಂತೇನೋ ಒಂದು ವಾರ್ನಿಂಗ್ ಮಾಡಿ ಆಮೇಲೆ ಕಮಿಷನರ್ ಬಂದರು ರಂಗಮಂದಿರಕ್ಕೆ ಅಂತಾರಲ್ಲ, ಆ ಕಾರ್ಯಕ್ರಮದ ಬಗ್ಗೆ ಮಾತಾಡ್ತಾರೆ. ಹೌದು ಸರ್, ಅದೇ ಕಾರ್ಯಕ್ರಮನೇ ಕಪ್ಪಣ್ಣ ಸರ್ ಮೈಕಲ್ಲಿ ಅನೌನ್ಸ್ ಮಾಡ್ತಿದ್ರು, ಈ ರೀತಿ ಇದೆ, ಯಾರು ಬರಲಿಲ್ಲ, ಕಾರ್ಯಕ್ರಮ ಇಷ್ಟೊಂದು ವಿಸ್ತಾರ ನಡೀತಿದೆ, ಈ ಕಾರ್ಮಿಕರು ಎಲ್ಲಕ್ಕೂ ಬೇಕಾಗುತ್ತೆ, ಸ್ವಚ್ಛತೆ ಬೇಕಾಗುತ್ತೆ, ಎಲ್ಲ ಥರನೂ ಉಪಯೋಗ ಮಾಡ್ಕೊಳ್ತಾರೆ. ಆದರೂ ಕೂಡ ಅವರ ಕಾರ್ಯಕ್ರಮ ನಡೆದಾಗ ಯಾವುದೇ ಒಬ್ಬ ಮಿನಿಸ್ಟರ್ ಬಗ್ಗೆ ಮಾತಾಡಲಿಲ್ಲ. ನಮ್ಮ ಇವರು ಅಧಿಕಾರಿ ವರ್ಗ, ಮಹಾನಗರ ಪಾಲಿಕೆ ಆಯುಕ್ತರು ಇದ್ದಾರಲ್ಲ, ಅವರು ಕೂಡ ಬರಲಿಲ್ವಲ್ಲ ಅನ್ನುವಂಥ ಒಂದು ಘೋಷಣೆ ಮಾಡಿದಾಗ ಅವರು ವಿತಿನ್ 5 ನಿಮಿಷಕ್ಕೆ ಮತ್ತೆ ಸ್ಟೇಜಲ್ಲಿದ್ದರು. ಕಲಾಮಂದಿರಕ್ಕೆ ಬಂದು ಸಾರಿ ಕೇಳಿದ್ರು, ಕುಂತಿದ್ರು. ಆ ವಿಷಯದಲ್ಲಿ ಮೈಸೂರು ನಗರಕ್ಕೆ ಸ್ವಚ್ಛ ನಗರ, ಪ್ರಪಂಚದ ಸ್ವಚ್ಛ ನಗರ ಅಂತ ಪ್ರಶಸ್ತಿ ಪ್ರಕಟವಾದಾಗ ನಡೆದಂಥ ಘಟನಾವಳಿಗಳಲ್ಲಿ 2 ಮುಖ್ಯವಾದಂಥ ಘಟನೆಗಳು ಮಾಧ್ಯಮದಲ್ಲಿ ಸದ್ದು ಮಾಡಿತ್ತು. ಮೊದಲನೇದೇನೆಂದರೆ ಕಲಾಮಂದಿರದಲ್ಲಿ ಆಯುಕ್ತರು ಬರಲಿಲ್ಲ ಅಂದರೆ ಇದ್ರ ಸ್ವರೂಪ ಬೇರೆ ಇರುತ್ತೆ ಅಂತ ವಾರ್ನಿಂಗ್ ಮಾಡಿದಾಗ ವೇದಿಕೆ ಮೇಲೆ ನಿಂತು ಆಯುಕ್ತರು ಬಂದರು ಅನ್ನೋದು ಒಂದು ಮೊದಲನೇ ವಿಷಯ. ಆನಂತರ ಸ್ವಚ್ಛತೆ ಮಾಡಲಿಕ್ಕೆ ಮುಖ್ಯ ಕಾರಣಕರ್ತರಾದಂತಹ ಪೌರ ಕಾರ್ಮಿಕರನ್ನ ಹೊರತುಪಡಿಸಿ ಮಿಕ್ದವ್ರಿಗೆಲ್ರಿಗೂ ನೀವು ಪ್ರಶಸ್ತಿ ಕೊಡ್ತಾ ಇದ್ದೀರಾ ಅಥವಾ ಸನ್ಮಾನ ಮಾಡ್ತಿದ್ದೀರಾ ಅಂತ ಹೇಳಿದಾಗ ಅವರಿರ್ತಕ್ಕಂಥ ಕಾಲೋನಿಗೆ ಮಂತ್ರಿಯನ್ನು ಕರೆದುಕೊಂಡು ಹೋಗಿ ಅವ್ರಿಗೆ ಹೂ ಹಾಕಿ ಸನ್ಮಾನ ಮಾಡಿದ್ದು ಅಂತ 2 ವಿಷಯ ತುಂಬ ಸದ್ದು ಮಾಡಿತ್ತು. ಜೊತೆಗೆ ನೀವು ಹೇಳೋ ಪ್ರಕಾರ ಆ ಕಾಲೋನಿಯ ಪೌರ ಕಾರ್ಮಿಕರ ಮಕ್ಕಳಿಗೆ ನಗಾರಿಯ ತರಬೇತಿಯನ್ನು ಮಾಡಿದ್ದು ಅಥವಾ ಸಾಂಸ್ಕೃತಿಕವಾಗಿ ಜನಪದ ತರಬೇತಿಯನ್ನು ಮಾಡಿದ್ದು ಅಂತ 3ನೇದು. ಆದರೆ ನಾವೇನಂತಂದರೆ ಸರ್, ಈಗ ನಗಾರಿ ಅನ್ನೋದು ಒಂದೇ ಅಲ್ಲ, ಕಲ್ಚರಲ್ಲಿ ನಮ್ಮ ಕರ್ನಾಟಕದಲ್ಲಿರುವಂಥ ಪ್ರಕಾರಗಳನ್ನೆಲ್ಲ ಕರೆಸಿ ಟ್ರೈನಿಂಗ್ ಮಾಡಿ ಮಕ್ಕಳನ್ನ ವೇದಿಕೆ ಮೂಲಕ ಮಾಡ್ತಿದ್ವಿ, ವೇದಿಕೆ ಕೊಡ್ತಿದ್ವಿ. ಆ ನಂತರ ಕೂಡ ಏನಾಯ್ತು ಗೊತ್ತಾ ಸರ್, 2015-16ರಲ್ಲಿ ಮತ್ತೆ ನಾವು ಅರಮನೆ ಮುಂಭಾಗ ಸರ್ ಇದೇ ಮಕ್ಕಳನ್ನ ಇನ್ನೊಂದು ವರ್ಷ ಟ್ರೈನಿಂಗ್ ಕೊಟ್ಟು ಅರಮನೆ ಮುಂಭಾಗ ದಲಿತರಲ್ಲೇ ಯಾರು ಮಾಡದಿರೋಂಥ ಒಂದು ವೇದಿಕೆ ಮಾಡಿ, ದಸರಾಗಲ್ಲ ಅಂದರೆ ಹೊರಗಡೆಗೆ, ಅಲ್ಲಿ ಪರ್ಮಿಷನ್ ಕೊಡಲ್ಲ, ಬೇರೆ ವೇದಿಕೆಗಳು ಮಾಡೋಕ್ಕೆ ಪರ್ಮಿಷನ್ ಕೊಡಲ್ಲ. ಆ ಒಂದು ವೇದಿಕೆನೇ ಅಪ್ಡೇಟ್ ಮಾಡ್ಕೊಂಡು ಆ ಕಾರ್ಯಕ್ರಮನೂ ತುಂಬ ವಿಜೃಂಭಣೆಗೆ ನಡೀತು. ಅದು ವಿಶೇಷವಾಗಿ ದಲಿತ ಮಕ್ಕಳು ಅರಮನೆ ಮುಂಭಾಗ ಕಾರ್ಯಕ್ರಮ ಮಾಡ್ತವ್ರೆ ಅನ್ನೋದನ್ನು, ಅದು ಪೌರ ಕಾರ್ಮಿಕರ ಮಕ್ಕಳ ವಿಶೇಷ ಅಂತೇಳಿ ಕಪ್ಪಣ್ಣವ್ರ ಟೈಟ್ಲ್ಗಳು ಗೊತ್ತಿರುತ್ತಲ್ಲ, ಅವ್ರು ತುಂಬ ಹೆಚ್ಚಾಗಿ ಟೈಟ್ಲ್ ಕೊಡೋದ್ರಲ್ಲಿ ತುಂಬ ಕೆಲಸ ಮಾಡ್ತಾರೆ. ಆ ಮಕ್ಳಿಗೂ ಆ ಒಂದು ವೇದಿಕೆ ಸಿಗ್ದಂಗಾಯ್ತು. ಅದು ಮೊದಲನೇ ಬಾರಿಗೆ ಅಲ್ಲೇ ದಲಿತರ ಕಾರ್ಯಕ್ರಮ ಮಾಡ್ದಂಗಾಯ್ತು. ಏನು ಕಾರ್ಯಕ್ರಮ ಟೈಟ್ಲು? ಅದು ಬೀದಿಯಿಂದ ಅರಮನೆಗೆ ಅಂತಿದೆ. ಓ ಸರಿ ಬಿಡಿ, ಬೀದಿಯಿಂದ ಅರಮನೆಗೆ ಅಂತ ಇದೆ. ಅದು ಚೆನ್ನಾಗಿತ್ತು. ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಇವರು ಬಂದಿದ್ರು, ಯಾರು ನಮ್ಮ ದೇವನೂರು ಮಹದೇವ್ ಸರ್ ಬಂದಿದ್ರು. ದೇವನೂರು ಮಹದೇವ್ ಸರ್ ಬಂದು ಹೊರಗಡೆ ಕುಂತಿದ್ರು, ಅವ್ರು ವೇದಿಕೆಗೆ ಬರಲಿಲ್ಲ, ಆಡಿಯನ್ಸ್ ಪೋಲಲ್ಲಿ ಕುಂತಿದ್ರು. ಆಡಿಯನ್ಸ್ ಪೋಲಲ್ಲಿ ಕುಂತಿದ್ದು ಬಿಡಿ, ನಾನು ಆಗ ವೇದಿಕೆ ಮೇಲೆ ದೇವನೂರು ಮಹದೇವ್ ಅವ್ರು ಬರಬೇಕು ಬಂದಿದ್ದೀರಾ ಅಂತ ಹೇಳಿದ ಕೂಡ ಎದ್ದೋಗ್ಬಿಟ್ರು, ಹೊಟ್ಟೋಗಿದ್ರು ಪಾಪ. ಅದು ಕೇಳ್ಪಡಿದೆ, ಸುದ್ದಾಗಿತ್ತು ಅಂತ ಒಂದು ಕಾರ್ಯಕ್ರಮ, ಅದು ತುಂಬಾ ಹೆಸರು ತಂದಂತ ಕಾರ್ಯಕ್ರಮ. ನಗಾರಿ ನಿಮ್ಗೆಲ್ಲವನ್ನೂ ಕೊಟ್ಟಿದ್ದೆ ಬದುಕಲ್ಲಿ. ಖಂಡಿತ ಸರ್, ನಗಾರಿನೇ ಈಗ ನಮ್ಮ ಜೀವನ ಆಗೋಗಿದೆ ಅಲ್ವಾ? ಹಾಗಾದ್ರೆ ತಿಳಿಸ್ಕೊಡಿ ವೀಕ್ಷಕರಿಗೆ, ಈ ನಗಾರಿ ವಾದ್ಯದ ವೈಶಿಷ್ಟ್ಯತೆಗಳೇನು, ಅದನ್ನು ಹೇಗೆ ತಯಾರು ಮಾಡ್ತೀರಿ, ಅದು ಯಾವ ಪದಾರ್ಥಗಳಲ್ಲಿ ತಯಾರು ಮಾಡ್ತಕ್ಕಂಥ ಒಂದು ವಾದ್ಯ ಅಂತ? ಸರ್, ನಗಾರಿ ಬಂದು ಒಂದು ಕಬ್ಬಿಣದ ಸ್ಟೀಲ್ ಇದು ಬರುತ್ತೆ, ರಿಂಗ್ ಬರುತ್ತೆ, ಅದರಲ್ಲಿ ತಯಾರಿ ಮಾಡ್ಕೊಂಡು ಅದ್ರ ಜೊತೆಗೆ ಎಮ್ಮೆ ಚರ್ಮ ಇರುತ್ತೆ. ಎಮ್ಮೆ ಚರ್ಮ ತಗೊಂಡು ಬಿಸಿಲಿಗೆ ಹಾಕಿ ತುಂಬ ಒಣಗಿಸಿ ಅದನ್ನು 3 ದಿನ ಆದ ನಂತರ ಹದ ಮಾಡೋದು, ಮತ್ತೆ ನೀರಿಗೆ ಹಾಕೋದು, ಮತ್ತೆ ನೀರಿಗೆ ಹಾಕಿ ಅದನ್ನು ರಿಂಗ್ ಮಾಡ್ಕೊಂಡು ಅದನ್ನು ನೀಟಾಗಿ ನಾವೇ ಅದನ್ನು ಬೇರೆ ಕಡೆ ಕೊಡಲ್ಲ, ರೆಡಿ ಮಾಡೋಕ್ಕೆ. ಒಳ ಏನದು? ಅದರಿಂದ ಮರದ, ಅದು ಒಳ ಕಬ್ಣ
ಕಬ್ಬಣ ಮೊದಲು ಮರ ಇತ್ತು, ಈಗ ಕಬ್ಬಣಕ್ಕೆ ಅದು ಸಾಮಾನ್ಯವಾಗಿ ಮರ ಬಳಸ್ತಾರೆ. ಹೌದು ಹೌದೌದು, ಈಗ ಡೊಳ್ಳಿಗೆ ಮರನೇ ಇರೋದು. ಡೊಳ್ಳು ಚಂದ್ರನ ಸಂದರ್ಶನ ಮಾಡ್ಬೇಕಾದ್ರೆ ಕೇಳ್ತಿದ್ದೆ, ಶಿವ ಹೊನ್ನೆ ಮರ ಅಂತ ಬಳಸ್ತಾರೆ ಸರ್ ಡೊಳ್ಳಿಗೆ ಅಂತ ಹೇಳಿದ್ ನೆನಪು ನನಗೆ. ಆ ರೀತಿ ನಗಾರಿಗೆ ಏನು ಮರ ಬಳಸಲ್ಲ? ಇಲ್ಲ, ಮೊದಲು ಹಳೆ ಕಾಲದಲ್ಲಿ ನಗಾರಿಗೆ ಮರ ಬಳಸ್ತಿದ್ರು. ಅದೇ ಮಹಾರಾಜರ ಕಾಲದಲ್ಲಿ ಹೇಳಿದ್ನಲ್ಲ, ಆ ಸಂದರ್ಭಕ್ಕೆಲ್ಲ ಮರನೇ, ಬೇಟೆ ಕಾಲದಲ್ಲಿ. ಈಗ ಅದನ್ನ ಕಬ್ಬಣಕ್ಕೆ ತಂದ್ಬಿಟ್ಟಿದ್ವಿ, ಕಬ್ಬಣದಲ್ಲಿ ಮಾಡ್ತೀವಿ. ಅದೇ ಆಗುತ್ತೆ, ಮರದಲ್ಲಿರೋ ಅಷ್ಟೇ ರಿದಮ್ ಸೆಕ್ಷನ್ ಬರುತ್ತೆ. ನಗಾರಿ ಮುಖ್ಯವಾಗಿ ಎಮ್ಮೆ ಚರ್ಮವನ್ನ ಬಳಸ್ತಕ್ಕಂಥದ್ದು. ಹೌದೌದು. ಹಾಗಾದ್ರೆ ನನ್ನ ವೈಯಕ್ತಿಕ ಅನುಮಾನಕ್ಕೆ ಈ ಪ್ರಶ್ನೆ, ದೇವರ ಉತ್ಸವಗಳು ಅಥವಾ ಈ ದೇವರ ಸಂಬಂಧಪಟ್ಟಂತಹ ಆಚರಣೆಗಳಿಗೆ, ದೇವಸ್ಥಾನಗಳಿಗೆ ಇದಕ್ಕೆಲ್ಲ ನಗಾರಿ ತಮಟೆಯನ್ನ ಬಳಸೋದುಂಟು. ಅಲ್ಲಿಗೆ ಈ ಎಮ್ಮೆ ಚರ್ಮ ಇದಾದ ಬಂದ್ರೆ ಮೈಲಿಗೆ ಆಗಲ್ವಾ ಅಂತ ನನ್ನ ಪ್ರಶ್ನೆ. ಇಲ್ಲ, ಈಗ ಮೈಲಿಗೆ ಅನ್ನೋಕ್ಕಿಂತ ಆ ವಾದ್ಯ ಇಲ್ಲ ಅಂದ್ರೆ ಕಾರ್ಯಕ್ರಮ ನಡೆಯಲ್ವಲ್ಲ. ಈಗ ದೇವರ ಉತ್ಸವಗಳಲ್ಲಿ ಉತ್ಸವಕ್ಕೆ ಮರಕೊಡ್ಲಿಕ್ಕೆ ತಮಟೆ ಬೇಕು, ನಗಾರಿನೂ ಬೇಕು. ಸರಿ, ನಾನು ಹೇಳ್ತಿರೋದು ಈ ವೈಚಾರಿಕತೆಯ ಜನಗಳಿಗೆ, ದೇವರು ಒಂದು ಮೇಲ್ವರ್ಗದ ಜನಗಳನ್ನ ಉದ್ದೇಶ ಇಟ್ಟು ಮಾತಾಡ್ತಾ ಇದ್ದೀನಿ. ಒಂದು ಸತ್ತ ಪ್ರಾಣಿಯ ಚರ್ಮದಿಂದ ಬಳಸಿರ್ತಕ್ಕಂಥ ಮಾಡಿರ್ತಕ್ಕಂಥ ಒಂದು ವಾದ್ಯವನ್ನು ತೆಗೆದುಕೊಂಡು ದೇವರ ಕಾರ್ಯಕ್ಕೆ ಬಂದರೆ ಅಪಚಾರ ಆಗೋದಿಲ್ವಾ ಅಂತ ಪ್ರಶ್ನೆ. ಖಂಡಿತ ಸರ್, ಈಗ ಏನಾಗೋಗಿದೆ, ನ್ಯಾಚುರಲ್ ಆಗೋಗಿದೆ. ಮೊದಲಿತ್ತು, ತಾವು ಹೇಳಿದಾಗೆ ಹಿಂದಿನ ಕಾಲದಲ್ಲಿ ಇತ್ತದು. ಈಗ ಇಂಥವ್ರನ್ನ ನಾವು ಹತ್ರ ತಗೋಬೇಡ್ದು, ಈ ವಾದ್ಯ ಇರೋರನ್ನ ತಗೋಬೇಡ್ದು ಅಂತ. ಈಗ ಹಂಗಿಲ್ಲ, ಈಗ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ನಗಾರಿ ಬೇಕೇ ಬೇಕು. ವಿಶೇಷ ನಗಾರಿ ತಮಟೆ ಅಂತೂ ಕಂಪಲ್ಸರಿ ಬೇಕೇ ಬೇಕು. ಯಾವುದೇ ಒಂದು ಕಾರ್ಯಕ್ರಮ ಆದರೂ ಕೂಡ ಆ ಒಂದು ವಾದ್ಯ ಇಲ್ಲ ಅಂದಾಗ ಆ ಕಾರ್ಯಕ್ರಮಕ್ಕೆ ಬೆರಕೆ ಇರಲ್ಲ, ಬೆರಗಿರುದೆ ಅಂತ ಕೆಲಸ ಆಗ್ತವೆ. ಈ ನಗಾರಿ ಕೈ ಅಂತಾರಲ್ಲ ಏನು ಸರ್? ಹಂಗಂದ್ರೆ ನಗಾರಿ ಕೈ ಅಂದರೆ ಈಗ ಇದು ಬಾರಿಸು ಕನ್ನಡ ದಿಂಡಿಮವ ಕಾರ್ಯಕ್ರಮದಲ್ಲಿ ಮಾಡಿದ್ವಿ. ನಗಾರಿ ಕಾಯಿ ಅಂತಾರೆ ಅದನ್ನ. ನಗಾರಿ ಕಾಯಿ ಅಂದರೆ ಅದು ಒಬ್ಬೊಬ್ರು ಒಂದೊಂದು ರೀತಿ ಹೋಗ್ತವೆ. ಈಗ ಮಂಡ್ಯ ಭಾಗದಲ್ಲಿ ನಗಾರಿ ಕಾಯಿ ಅಂತಾರೆ, ಅದ್ರ ಜೋಡಿ ನಗಾರಿ, ಪೂಜಾ ಕುಣಿತಕ್ಕೆ ಮಾಡುವಂಥ ಜೋಡಿ ನಗಾರಿ ಅಂತ ಬರುತ್ತೆ ಮಂಡ್ಯ ಭಾಗದಲ್ಲಿ. ಕಳಿಸ್ತೀನಿ, ಮಾತಿನ ಮೇಲೆ ಅದನ್ನು ಬಳಸ್ತೀನಿ. ಆಯಿತು, ಆ ಜೋಡಿ ನಗಾರಿ ಇರುತ್ತೆ. ಆ ನಂತರ ನಗಾರಿ ಅನ್ನೋದು ಸಿಂಗಲ್ ಬರುತ್ತೆ, ಅದು ನಾವು ಮಾಡುವಂಥ ನಗಾರಿ. ಅದು ನಗಾರಿಗೆ ಮೂಲ ಏನಂದ್ರೆ ಸಿಂಗಲ್ಲೇ. ಈ ಜೋಡಿ ನಗಾರಿ ಕಾಯಿ ಅಂತಾರೆ. ಈಗ ನಗಾರಿ ಕಾಯಿ ಅನ್ನೋದು ಮಂಡ್ಯ ಭಾಗದಲ್ಲಿ ಬಳಸಿ, ಒಂದೊಂದು ಭಾಗಕ್ಕೆ ಒಂದೊಂದು ಥರ ಹೆಸರುಗಳಿರುತ್ತೆ ಸರ್ ನಗಾರಿಗೂ. ನಗಾರಿ ಹೇಗೆ ಹುಟ್ಟಿರ್ಬೋದು ಅಂತ ಅಂದರೆ, ನಿಮ್ಮ ಚರ್ಮವಾದ್ಯಗಳ ಮೂಲ ವಾದ್ಯ ತಮಟೆನಲ್ವಾ? ತಮಟೆ ಜೊತೆಗೆ ನಗಾರಿನೂ ಇತ್ತು, ಒಟ್ಟಿಗೆ ಎರಡು ಇತ್ತು. ಸರಿ, ಅಂದರೆ ತಮಟೆಯ ಅಪ್ಗ್ರೇಡ್ ವರ್ಷನ್, ಅಂದರೆ ಅದರ ಮೇಲ್ಮಟ್ಟದ ತಯಾರಿಕೆ ಇದಲ್ಲ, ನಗಾರಿ ಅಲ್ಲ, ತಮಟೆ ಮತ್ತು ಎರಡು ಎರಡು ಒಟ್ಟಿಗೆ ಬಂದಿರೋಂಥದ್ದು. ಇಂದಿನ ಉದಯೋನ್ಮುಖ ಕಲಾವಿದಗಳಿಗೆ ಜನಪದವನ್ನು ನೆಚ್ಚಿಕೊಂಡು ಬರಬೇಕು ಕ್ಷೇತ್ರಕ್ಕೆ ಅಂತಕ್ಕಂಥ ಹೊಸಬರಿಗೆ ಏನಾದರೂ ಕಿವಿ ಮಾತಾಡೋಕ್ಕೆ ಇಷ್ಟಪಡ್ತೀರಾ? ಅಂದರೆ ಈ ಕಲೆಗೆ ಯಾರೋ ಆಗಲಿ ಸರ್, ಕಲಿಯುವಂಥವ್ರು ಶಿಸ್ತಾಗಿ ಕಲಿಬೇಕು. ಕಲಿಯಂಥವ್ರು ಯಾವ ಕಲಿತು ಇವತ್ತು ಕಲಿತು ಅದನ್ನು ನಾವು ನಾಳೆ ಬಿಡೋಂಥ ಕಲೆ ಅಲ್ಲ ಇದು. ಇದನ್ನು ಮುಂದುವರಿಸ್ಕೊ ಹೋಗ್ಬೇಕು. ಈಗ ಈ ಕಲೆನ ಹೆಚ್ಚೆಚ್ಚಿಗೆ ಮುಂದೆ ಹೋಗುವಂಥ ಕೆಲಸಗಳನ್ನ ಪ್ರತಿಯೊಬ್ಬರಿಗೂ ಅದು ಅವಕಾಶ ಇರುತ್ತೆ. ನೀವು ಹೇಳಿದಾಗೆ ಬದುಕಾಗಿಸ್ಕೋಬೇಕು, ಆಗ್ಬೋದು. ಬದುಕಾಗಿಸ್ಕೊಂಡ್ರೆ ಅವಕಾಶಗಳಿರುತ್ತೆ. ಈಗ ನಾನು ಕೂಡ ಯಾವುದೇ ಕೆಲಸ ಇಲ್ಲದೆ ಒಂದು ಮಟ್ಟಕ್ಕೆ ಬರ್ಬೇಕಂದ್ರೂ ಕೂಡ ನಗಾರಿನೇ. ಈಗ ನನ್ನ ವೃತ್ತಿಗೆ ಅದು ಉಪಯೋಗ ಮಾಡ್ಕೊಳ್ಳೋದ್ರಿಂದ, ಅದು ಹಾಗೇ ಬಂದಿರೋದ್ರಿಂದ ನಾವು ಅದನ್ನು ಉಪಯೋಗ ಮಾಡ್ಕೊ ಹೋಗ್ತಾ ಇದ್ದೀವಿ. ಈಗ ಅದು ಜೀವನ ನಡೆಸೋಕ್ಕೆ ಬೇಕಾದಷ್ಟು ಅನುಕೂಲ ಕೊಡುತ್ತೆ ಆ ಕಲೆ. ಅದನ್ನು ನಾವು ಉಳಿಸ್ಕೋಬೇಕು. ನಿರಂತರವಾಗಿ ಯಾವುದೇ ಕೆಲಸವನ್ನಾದರೂ ಮಾಡ್ತಾ ಹೋದರೆ ಗೆಲುವು ಕಾಣ್ಬೋದು ಅಂತ ಹೇಳ್ತಾ ಇದ್ದೀರಿ? ಖಂಡಿತ ಕಾಣ್ಬೋದು ಅಲ್ಲ, ಖಂಡಿತ ಕಾಣ್ಬೋದು. ಅಂದರೆ ತಾಳ್ಮೆ ಇರಬೇಕು ಅಂತ ನಿಮ್ಮ ಮಾತಿನ ಅರ್ಥ? ತಾಳ್ಮೆನೂ ಇರಬೇಕು, ಮತ್ತೆ ಕಲೀಲೇಬೇಕು. ಅದನ್ನ ಫಸ್ಟು ಮಾಡಿ ರೆಡಿ ಮಾಡೋದಕ್ಕೆ ಅಭ್ಯಾಸ ಮಾಡ್ಕೋಬೇಕು. ಅಭ್ಯಾಸ ಬೇಕು, ಹೌದೌದು. ಮತ್ತು ನಿರಂತರತೆ ಬೇಕು. ಈ ಮೂರನ್ನು ಕಾಯ್ದಿರಿಸ್ಕೊಂಡ್ರೆ ಯಶಸ್ಸು ಸಿಗುತ್ತೆ ಅಂತ? ಖಂಡಿತ ಸಿಗುತ್ತೆ. ಸರ್, ಟಿವಿ ಚಾನಲ್ಗಳ ರಿಯಾಲಿಟಿ ಶೋಗಳಲ್ಲಿ ಕೂಡ ತಾವು ಭಾಗವಹಿಸಿದ್ರಿ ಅಂತ ಕೇಳ್ಪಟ್ಟಿದ್ದೀನಿ. ಹೌದು ಸರ್. ಅದರ ಅನುಭವ ಹಂಚ್ಕೊಳ್ಳಿ. ಜಿ ಕನ್ನಡದಲ್ಲಿ ಸರಿಗಮಪ ಕಾರ್ಯಕ್ರಮ ನಡೀತಿತ್ತು. ಹೌದು. ಅಲ್ಲಿ ಜಾನಪದ ಹಾಡುಗಳಿಗೆ ತಮಟೆ ಮತ್ತೆ ನಗಾರಿ ಮತ್ತೆ ಒಂದಷ್ಟು ನಮ್ಮ ಬೊಮ್ಮಸ್ನಹಳ್ಳಿ ಗೋವಿಂದಯ್ಯನೂ ಕೂಡ ಬಂದಿದ್ರಲ್ಲ ಒಂದ್ಸಲ. ಹೌದು. ಇಲ್ಲ, ಅವ್ರು ಇರ್ಲಿಲ್ಲ. ಈಗ ನಾವೇ ಫಸ್ಟ್ ಟೈಮ್ ಮಾಡಿದ್ದು. ಅಂದ್ರೆ ಈಗಾಗಿದೆ, ಆಗ್ಲೇ 3-4 ವರ್ಷ ಆಗಿದೆ ಹಿಂದೆ. ಆ ಎಪಿಸೋಡಲ್ಲಿ ಮಾಡಿದ್ವಿ. ಜಾನಪದ ಹಾಡುಗಳಿಗೂ ಮತ್ತೆ ಒಂದಷ್ಟು ವಾದ್ಯಗಳನ್ನ ಬಳಸ್ಕೊಂಡು ಅದರಲ್ಲಿ ತುಂಬಾ ಚೆನ್ನಾಗಿತ್ತು. ಹಂಸಲೇಖ ಸರ್ ಜೊತೆಲಿದ್ವಿ ಕಾರ್ಯಕ್ರಮದಲ್ಲಿ. ತುಂಬ ಜಾನಪದ ಸಿಂಗರ್ಸು ಜೊತೆಗೆ ನಾವು ಲೈವ್ ಕಾರ್ಯಕ್ರಮ ಕೊಡುವಂಥ ಅವಕಾಶಗಳು ಸಿಕ್ಕಿದೆ. ಸರಿಗಮಪ ವೇದಿಕೆಯಲ್ಲಿ ನೀವು ಭಾಗವಹಿಸಿದಿರಿ. ಹೌದು. ನಂತರ ಅದಾದ ನಂತರ ಎದೆ ತುಂಬಿ ಹಾಡುವನ್ನು SPP ಕಾರ್ಯಕ್ರಮದಲ್ಲಿವೆ, ಅದರಲ್ಲೂ ಕೂಡ ಭಾಗವಹಿಸಿದ್ವಿ ಸರ್. ಅದರಲ್ಲೂ ಕೂಡ ಜಾನಪದ ಹಾಡುಗಳಿಗೇನೆ
ಆದ್ರೆ ಅದು ಕೂಡ ನಮಗೆ ಪ್ರಚಾರಕವಾಗಿ ಆಯ್ತು. ಮತ್ತೆ? ಗೆಲ್ಗೋದ್ರು ಕೂಡ ನಗಾರಿ ತರಿಸ್ರಿ ಅಂತಾರೆ. ಸರಿಗಮಪ ಅದ್ರಲ್ಲಿ ಬಂದವರು ಅಂತಾರೆ ಅನ್ನುವಂತ ಒಂದು ಬೇಡಿಕೆ ತುಂಬಾ ಇತ್ತು. ನಿಜ ನಿಜ, ಅದು ಮಾಧ್ಯಮಗಳ ಅನುಭವ ನಿಮ್ಮದು. ಅನುಭವ. ಬಿಡುವಿನ ಶೆಡ್ಯೂಲು ನಿಮ್ಗೆ ಫೋನ್ ಕಾಲ್ಸ್ ಬರ್ತಾ ಇತ್ತು. ದೂರದ ಮೈಸೂರು ನಗರದಿಂದ ಬೆಂಗಳೂರುವರೆಗೂ ಜನಪದ ಸಿರಿ ಕಾರ್ಯಕ್ಕೆ ಹೋಗೊಟ್ಟು ಕಾರ್ಯಕ್ರಮಕ್ಕೆ ಬಂದಿರಿ. ತುಂಬ ಧನ್ಯವಾದಗಳು ಸರ್. ಆಗ್ಲಿ ಸರ್. ನಮಸ್ಕಾರ ಸರ್. ಜನಪದ ಶ್ರೀ ಕನ್ನಡ ಚಾನಲ್ನ ಕಾರ್ಯಕ್ರಮಗಳು ಕಲಾವಿದರನ್ನು ಗುರುತಿಸಿ ಕಾರ್ಯಕ್ರಮಗಳು ಮತ್ತು ಒಂದಷ್ಟು ಪ್ರಚಾರ ಮಾಡುವಂಥ ಕೆಲಸ ನಡೀತಿದೆ. ಆ ಒಂದು ಚಾನಲ್ಗೆ ನೋಡುವಂಥ ಎಲ್ಲ ಜನನೂ ಬೆಂಬಲ ನೀಡಿ ನಮ್ಮ ಜಾನಪದ ಕಲಾವಿದರ ಒಂದು ಬದುಕಿಗಾಗಿ ಜಾನಪದ ಶ್ರೀ ಕನ್ನಡ ಚಾನಲ್ ಇದೆ. ಇದನ್ನು ಹೆಚ್ಚೆಚ್ಚು ಬಳಸ್ಕೊಳ್ಳಿ. ಯಾವುದೇ ಒಂದು ಜಾನಪದ ಕಲಾ ತಂಡಗಳು ಬೇಕಂದ್ರೂ ಕೂಡ ನೀವು ಆ ಚಾನಲನ್ನು ಉಪಯೋಗಿಸ್ಕೊಂಡ್ರೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಸಿಗುತ್ತೆ. ಆ ಚಾನಲ್ಗೂ ಕೂಡ ಅಭಿನಂದನೆಗಳು. ನಿಮ್ಗೆ ಒಳ್ಳೆಯದಾಗಲಿ. ನಿಮ್ಮ ಕಲಾ ಬದುಕು, ಜಾನಪದ ಬದುಕು ಇನ್ನೂ ಉನ್ನತ ಮಟ್ಟಕ್ಕೆ ಏರಲಿ ಅಂತ ಜನಪದ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಮಸ್ಕಾರ. ಆಗಲಿ ಸರ್.